ಇವತ್ತು NCIS ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಒಂದು ಗೆಜೆಟ್ ಅನ್ನು ಪಾಸ್ ಮಾಡಿದ್ದಾರೆ 2022-23. ಆ ಒಂದು ಗೆಜೆಟ್ ನಲ್ಲಿ ಏನ್ ಹೇಳಿದೆ ಅಂದ್ರೆ, ಏನು ಒಂದು ಸಿಲೆಬಸ್ ಇವತ್ತು ನಮ್ಮ ಆಯುಷ್ ವೈದ್ಯರಿಗೆ ಕೊಡಮಾಡಿದೆ, ಅದು ಕರಿಕ್ಯುಲಮ್ ಅಂತ ಏನಿರ್ತೀವಿ ಸಿಲೆಬಸ್, ಅದರಲ್ಲಿ 60% ಆಯುರ್ವೇದ ವಿಷಯಗಳ ಮೇಲೆ ಬೋಧನೆ ಮಾಡುವಂಥದ್ದಿದೆ. 40% ಮಾಡರ್ನ್ ಅಡ್ವಾನ್ಸಸ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂತಿದೆ. Modern advances are not restricted to any system of medicine. That is the advancement in the medicine. That may be Ayurveda, that may be allopathy, that may be homeopathy, any other system. ಆ ಅಡ್ವಾನ್ಸಸ್ ಅನ್ನ ಸಿಲೆಬಸ್ ಅಲ್ಲಿ ಅಳವಡಿಸಿಕೊಂಡು ಅದನ್ನ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ದೇಶದಾದ್ಯಂತ ಜಾರಿ ತರಲಿಕ್ಕೆ ಅವರು ಗೆಜೆಟ್ ಹೊರಡಿಸಿದ್ದಾರೆ. ಆದರೆ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಆಯಾ ರಾಜ್ಯಗಳ ವ್ಯಾಪ್ತಿಗೆ ಬರುವುದರಿಂದ ಈ ಒಂದು ಗೆಜೆಟ್ ಅನ್ನು ಆಧಾರ ಮಾಡಿಟ್ಟುಕೊಂಡು ಆಯಾ ರಾಜ್ಯ ಸರ್ಕಾರಗಳು ಅದನ್ನ ನೋಟಿಫಿಕೇಶನ್ ಮಾಡುವ ಮೂಲಕ ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ. ಅದನ್ನ ಅಡಾಪ್ಟ್ ಮಾಡ್ಕೊಳ್ಳದೆ ಹೋದ್ರೆ ನಮಗೆ ಕಾನೂನಾತ್ಮಕವಾದಂತಹ ರಕ್ಷಣೆ ಸಿಗುವಂಥದ್ದು ಕಷ್ಟ. ಆ ಒಂದು ದಿಶೆಯಲ್ಲಿ ನಾವು ಸರ್ಕಾರದೊಂದಿಗೆ ನಿರಂತರ ಹೋರಾಟ ನಮ್ಮ ಸಂಘಟನೆ ಮಾಡ್ತೇವೆ. ಹಲವಾರು ನಮ್ಮ ಮೀಟಿಂಗ್ಗಳು ಮಾನ್ಯ ಆರೋಗ್ಯ ಮಂತ್ರಿಗಳು, ಆಮೇಲೆ ಸೆಕ್ರೆಟರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ನಮ್ಮ ಕಮಿಷನರ್, ಇವರೆಲ್ಲರ ಜೊತೆಲಿ ನಮ್ಮ ಸಂಘಟನೆಯ ಮೀಟಿಂಗ್ಗಳು ಹಲವಾರು ಸಲ ಆಗಿದೆ. ಇವತ್ತು ಇಲ್ಲೇನೊಂದು ಕಾನೂನು ತೊಡಕಿದೆ ಅಂದ್ರೆ ಜಾರಿಗೆ ಸದ್ಯ ತರಲಿಕ್ಕೆ ನಮ್ದೇನು KUP ಬೋರ್ಡ್ ಇದೆ, ಈ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾದ್ರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನುವಂಥದ್ದು ಜಾರಿಗೆ ಬರಬೇಕಾಗಿದೆ. ಅಂದ್ರೆ ಹೆಂಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ KMC ಇದೆ, ಹಾಗೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಒಂದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆಗಬೇಕಾದಂಥದ್ದು ಅನಿವಾರ್ಯತೆ ಇದೆ ಈ ಜಾರಿಗೆ ತರಬೇಕಾದ್ರೆ. ಇದಕ್ಕೋಸ್ಕರ ಅವರು ಈ ಬೋರ್ಡ್ ಡಿಸಾಲ್ವ್ ಮಾಡಬೇಕಾದ್ರೆ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅನ್ನೋದಕ್ಕೆ ಡ್ರಾಫ್ಟ್ ತಯಾರಾಗ್ತಾ ಇದೆ. ಅದಕ್ಕೆ ಏನ್ ಇನ್ಪುಟ್ ಬೇಕು ಅದನ್ನೆಲ್ಲ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ನಮ್ಮ ಬೋರ್ಡ್ಗೆ ಮತ್ತು ನಮ್ಮ ಕಮಿಷನರ್ ಆಫೀಸ್ಗೆ ನಾವೆಲ್ಲವೂ ಡಾಕ್ಯುಮೆಂಟ್ ಸಹಿತ ಅವ್ರು ಕೊಟ್ಟಿದ್ವಿ. ಅದು ಡ್ರಾಫ್ಟ್ ರೆಡಿ, ಈಗ ಆಲ್ಮೋಸ್ಟ್ 80% ಆಗಿದೆ ಅಂತ ಹೇಳಿದ್ದಾರೆ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಅದು ಟೇಬಲ್ ಆಗಬೇಕಾಗಿತ್ತು. ಆದ್ರೆ ಅವರು ಈ ಬರುವ ಬಜೆಟ್ ಅಧಿವೇಶನದಲ್ಲಿ ನಾವು ಅದನ್ನು ಟೇಬಲ್ ಮಾಡ್ತೇವೆ ಅಂತ ಮಾತನ್ನ ನಮ್ಮ ಕಮಿಷನರ್ ಆಫೀಸ್ನಿಂದ ನಮಗೆ ಮಾತು ಕೊಟ್ಟಿದ್ದಾರೆ. ಮತ್ತೆ ನಾವು ಈಗ ಬಜೆಟ್ ಅಧಿವೇಶನ ಟೈಮ್ನಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿ ಅದನ್ನ ನಾವು ಒತ್ತಾಯ ಮಾಡೋರಿದ್ದೀವಿ. ಒಂದು ವೇಳೆ ಅದು ಟೇಬಲ್ ಆಯ್ತು ಅಂತಂದ್ರೆ ಆ ಟೇಬಲ್ ಆದ್ಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅದರ ನೋಟಿಫಿಕೇಶನ್ ಮಾಡಿದ್ರಂತಂದ್ರೆ ಈ NCIS ಮತ್ತು ಗೆಜೆಟ್ ಯಥಾವತ್ ಜಾರಿಗೆ ಬರ್ತದೆ. ನಮ್ಮ ಬೇಡಿಕೆ ನಮ್ಮ ಭಿಕ್ಷೆ ಅಂತ ತಿಳ್ಕೊಂಡು ಸರ್ಕಾರದವ್ರು ನಮ್ಗೆ ಅಲೋಪತಿ ಪ್ರಾಕ್ಟೀಸ್ ಮಾಡೋ ಭಿಕ್ಷೆ ಕೊಡುವಂತದ್ದು ಪ್ರಮೇಯನೇ ಇಲ್ಲ. ಇದು ನಮ್ಮ ಹಕ್ಕು. ನಮ್ಮ ವಿದ್ಯಾರ್ಥಿಗಳು ತಮ್ಮ ಸಿಲೆಬಸ್ ನಲ್ಲಿ ಏನು ಓದ್ತಾರೆ, ಏನು NCIS ಸಿಲೆಬಸ್ ತಯಾರು ಮಾಡಿ ಆಯಾ ಕಾಲೇಜುಗಳಿಗೆ ಕೊಡ್ತಾರೆ, ಅದ್ರ ಪ್ರಕಾರ ನಮ್ಮ ಗ್ರಾಜುಯೇಟ್ಸ್ಗಳು ಅದನ್ನ ಕಲಿತು ಹೊರಗೆ ಬರ್ತಾರೆ. ಬೇಸ್ಡ್ ಆನ್ ದೇರ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ದೇ ಕ್ಯಾನ್ ಪ್ರಾಕ್ಟೀಸ್ ಇನ್ ದೇರ್ ಡೇ ಟು ಡೇ ಪ್ರಾಕ್ಟೀಸ್ ಅನ್ನುವಂಥದ್ದು ಹೇಳ್ತಾರೆ, ಕಾಯ್ದೆ ಹೇಳ್ತಾರೆ. ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಮಾಡುವಂತದ್ರಿಂದ ನಾವು ಹೋರಾಟ ಮಾಡ್ತೇವೆ. ಅದಕ್ಕೋಸ್ಕರ ಹೋದ ವರ್ಷ ಏಪ್ರಿಲ್ ನಲ್ಲಿ ನಾವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಅನ್ನ ಆಯುಷ್ ಅವರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರದ ಗಮನ ಸೆಳೆಯುವಂತ ದೃಷ್ಟಿಯಿಂದ ಎಲ್ಲ ಸರ್ಕಾರದ ಆ ಇಲಾಖೆಯನ್ನು ಒಳಪಡಿಸಿಕೊಂಡಂತ ಒಂದು ಕಾನ್ಫರೆನ್ಸ್ ನಾವು ಮಾಡಿ, ಅದೇ ತೆರನಾಗಿ ಈ ವರ್ಷ ಬರುವ ದಿನಗಳಲ್ಲಿ, ಬರುವ ತಿಂಗಳಲ್ಲಿ ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಅನ್ನುವಂಥದ್ದನ್ನ ನಾವು ಹಮ್ಮಿಕೊಳ್ಳೋದಿದ್ದೀವಿ. ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕನಿಷ್ಠ 20,000 ಆಯುಷ್ ವೈದ್ಯರು ಈ ಒಂದು ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗುವುದರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನವನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿ ನಾವು ಕೊಡಬೇಕಾಗಿದೆ. ನಾವು ಇವತ್ತಿಂದ ಈ ವಕ್ತಾರ ಜೊತೆಯಲ್ಲಿ ಸೇರಿಕೊಂಡು ಇದು ಮೊದಲನೇ ಕಾರ್ಯಕ್ರಮ ಅಂತಂದ್ರೆ ಈ ಕಾನ್ಫರೆನ್ಸ್ ಅನ್ನೋರೊಳಗಾಗಿ 10,008 ಕಾರ್ಯಕ್ರಮಗಳನ್ನ
ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯದ ಮೂಲೆಗಳಲ್ಲಿ ಮಾಡಿ ಸರ್ಕಾರಕ್ಕೆ ಅದನ್ನು ನಾವು ಒಂದು ಡೇಟಾ ಅಥವಾ ಒಂದು ಕಂಪೈಲ್ಡ್ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಯಾವ ರೀತಿ ನಮ್ಮ ವೈದ್ಯರು ಕರೋನಾ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಜೀವಕ್ಕೆ ಒಂದು ಕುಂದು ಬಂದರೂ ಸಹಿತ ಎದಿಗುಂದರಿ ಜನರಿಗೆ ಸಹಾಯ ಮಾಡಿದ್ರು, ಅದೇ ತೆರನಾಗಿ ಇವತ್ತು ಆಯುಷ್ ವೈದ್ಯ ಪದ್ಧತಿಯನ್ನ ಪ್ರತಿಯೊಂದು ಜನರಿಗೂ ಸಾಮಾನ್ಯ ಮನುಷ್ಯನಿಗೂ ಸಹಿತ ಮುಟ್ಟುವ ರೀತಿಯಲ್ಲಿ ನಮ್ಮ ಆಯುಷ್ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ, ಅರ್ಬನ್ ಸ್ಲಮ್ ಏರಿಯಾದಲ್ಲಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿಕೊಡುವಂತ ರೀತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಮಿತ್ರರೇ, ಎಲ್ಲೇ ತಾವು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲೇ ತಾವು ಪ್ರಾಕ್ಟೀಸ್ ಮಾಡ್ತಿದ್ರು ಸಹಿತ ಇಂಥ ಒಂದು ಬ್ಯಾನರ್ ಅನ್ನ ತಮ್ಮ ಆಸ್ಪತ್ರೆಯಲ್ಲಿ, ತಮ್ಮ ಆಸ್ಪತ್ರೆ ಹೊರಗೆ ಒಂದು ನೇತು ಹಾಕಿ ಕಾನ್ಫರೆನ್ಸ್ ಆಗುವವರೆಗೆ ಅದರ ಆಕ್ಷನ್ ಫೋಟೋಗಳನ್ನ ನೀವು ನಮ್ಮ ರಾಜ್ಯ ಘಟಕಕ್ಕೆ ಕಳಿಸಿದ್ರೆ ಅದನ್ನೆಲ್ಲ ಕಂಪೈಲ್ ಮಾಡಿ ವೈದ್ಯರು ಎಲ್ಲಿ ಯಾವ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರು ಏನೇನು ದಿನನಿತ್ಯ ಎಷ್ಟು ಪೇಷಂಟ್ ನೋಡ್ತಾರೆ ಏನು ಅನ್ನುವಂಥದ್ರ ಡೇಟಾ ನಾವೆಲ್ಲ ಕಂಪೈಲ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೀವಿ. ಇದರಿಂದ ಎಷ್ಟು ರೋಗಿಗಳಿಗೆ ನಮ್ಮ ಆಯುಷ್ ವೈದ್ಯರ ಸೇವೆ ಸಲ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಸಂಖ್ಯಾ ಒಂದು ನಾವು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ತಾವು ಇದ್ರೊಳಗೆ ಸಕ್ರಿಯವಾಗಿ ಭಾಗಿಯಾಗಬೇಕು. ಇವತ್ತು ಆಯುಷ್ ಟಿವಿ ಅವರು ಉಪಾಧ್ಯಕ್ಷರಾದಂತಹ ಶ್ರೀ ಹರೀಶ್ ಆರ್ ಅವರಿದ್ದಾರೆ. ಅವ್ರ ಜೊತೆಲಿ ಮೊನ್ನೆ ಒಂದು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇವತ್ತು ಹಲವಾರು ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು, ಟಿವಿಗಳು, ಪ್ರಿಂಟ್ ಮೀಡಿಯಾ, ಅವ್ರ ಜೊತೆಯಲ್ಲಿ ಒಂದು ಕಾಮನ್ ಒಂದು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೆಲ್ಫ್ ಡಿಕ್ಲೇರ್ಡ್ ಜರ್ನಲಿಸ್ಟ್ಗಳು ಬರ್ತಾರೆ. ನಾವು ಅಧಿಕೃತ ಏನು ಪತ್ರಿಕೆಗಳಿದಾವೆ, ಅಧಿಕೃತ ಏನ ಟಿವಿ ಚಾನೆಲ್ಗಳಿದಾವೆ, ಇವನ್ನೆಲ್ಲನೂ ಸೇರಿ AFI ಇದೆ ಆಯುಷ್ ಜೊತೆಯಲ್ಲಿ ಸೇರಿ ನಮ್ಮ ಎಲ್ಲ ಆಯುಷ್ ವೈದ್ಯರ ಹಕ್ಕುಗಳ ಬಗ್ಗೆ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಯಾವುದೇ ಮಾಧ್ಯಮಗಳು ಬಂದು ನಮ್ಮ ಆಯುಷ್ ವೈದ್ಯರಿಗೆ ತೊಂದರೆ ಕೊಟ್ಟರು ಸಹಿತ ಅದರ ಮುಖಾಂತರ ಅವ್ರ ರಕ್ಷಣೆ ಕೊಡುವಂತ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ನೀವು ಎದೆಗುಂದರೆ ಎದುರು ಕಾಲಿಲ್ಲ. ಇವತ್ತು ದಿನದ 24 ಗಂಟೆ ಯಾವಾಗ ಬೇಕಾದ್ರೂ ತಮಗೆ ಸಂಕಷ್ಟ ಬಂದಾಗ ನಮ್ಮ ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ರಾಜ್ಯ ಘಟಕಗಳಿಗೆ ಸಂಪರ್ಕ ಮಾಡಿದರೆ ತಮಗೆ ಪರಿಹಾರ ಕೊಡುವಂತದ್ದು ಆಶ್ವಾಸನೆಯನ್ನ ಇವತ್ತು ಈ ವೇದಿಕೆ ಮುಖಾಂತರ ನಾನು ಕೊಡ್ತೇನೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಬಂದಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಮ್ಗೆ ಸಾಕಷ್ಟು ವೈದ್ಯರಿಗೆ ಸಂಕಷ್ಟ. ಇವತ್ತು ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಹಲವಾರು ಪತ್ರಿಕಾಕರ್ತರು ಇರ್ಬೋದು, ಎಲ್ಲರಿಗೂ ಸಹಿತ ನಮ್ಮ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡಿ ಅವರಿಗೆ ನ್ಯಾಯ ಒದಗಿಸಿ ಕೊಡುವಂತ ಕೆಲಸ ನಮ್ಮ AFI ಅವರಿಗೆ ಮಾಡಿದೆ. ಶಾಂತ ಪ್ರಾಕ್ಟೀಸ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ತೊಂದರೆ ಕೊಟ್ಟು ಪ್ರತಿಯೊಂದರಲ್ಲಿ ಸ್ವತಃ ನಾವೇ ಹೋಗಿ ನಿಂತು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ವೈದ್ಯರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿ ಮೊನ್ನೆ ಯಾವುದೋ ಒಂದು ಸಂಘಟನೆಯವರು ಸಾಕಷ್ಟು ಬೆಂಗಳೂರಲ್ಲಿ ದಾಳಿ ಮಾಡಿದ್ರು. ಅದನ್ನು ಸಹಿತ ವ್ಯವಸ್ಥಿತವಾಗಿ ನಾವು ಎದೆಗೊಂದದೆ ನಿಗ್ರಹಿಸಿ ಅವರೆಲ್ಲರಿಗೂ ಸಹಿತ ರಕ್ಷಣೆ ಕೊಡುವಂತ ಕೆಲಸ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮಾಡಿ. ಅದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಸೋಕಾರ್ಡ್ ಪತ್ರಿಕಾಕರ್ತನ ಜೈಲಿಗೆ ಹಾಕಿದ್ರು. ಇವತ್ತು ನಾವು ಜಾಮೀನ್ ಮೇಲೆ ಇದ್ದಾನ, ಕೋರ್ಟ್ಗೆ ಹೋರಾಟ ಮಾಡ್ತಾನೆ. ರಾಯಚೂರು ಜಿಲ್ಲೆಯಲ್ಲಿ ಆ ಮನುಷ್ಯ ಗಡಿಪಾರ್ ಆಗಿದ್ದಾನೆ. ಇವತ್ತು ಗಡಿಪಾರ್ ಮಾಡಿದ್ವಿ ನಾವು ಕಾನೂನಾತ್ಮಕವಾಗಿ. ಅದಕ್ಕೆ ನಾವು ಎದೆಗುಂದದು ಬೇಡ. ಆದರೆ ಈ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗುವವರೆಗೆ ನಾವು ಕಾನೂನಾತ್ಮಕವಾಗಿ ಇನ್ನ ಸುರಕ್ಷತೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋಕ್ಕೋಸ್ಕರ ಬೆಂಗಳೂರಲ್ಲಿ ನಾವೇನು ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಹಮ್ಮಿಕೊಳ್ಳೋದಿದೆ. ದಯವಿಟ್ಟು ತಾವೆಲ್ಲರೂ ನೋಂದಣಿ ಮಾಡ್ರಿ, ದಯವಿಟ್ಟು ನೋಂದಣಿ ಮಾಡ್ರಿ, ದಯವಿಟ್ಟು ನೋಂದಣಿ ಮಾಡಿ ಅಲ್ಲಿ ಸಂಘಟನೆ ನಾವು ಶಕ್ತಿ ತೋರಿಸಿದ್ರೆ ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ರಿಜಿಸ್ಟ್ರೇಷನ್ ಈಗ ನಾ ಕಾನ್ಫರೆನ್ಸ್ ಸಮೀಪ ಬಂದಾಗ ಮಾಡ್ತೀನಿ ಅನ್ನುವಂಥ ಭಾವನೆ ಇಟ್ಕೋಬೇಡ್ರಿ. ಈಗ ಕಾನ್ಫರೆನ್ಸ್ ರಿಜಿಸ್ಟ್ರೇಷನ್ ಲಿಂಕ್ ನಾವು ಕಳಿಸ್ತೀವಿ. ಆ ಲಿಂಕ್ನಾಗ ಎಂಟ್ರಿ ಆಗಿ ನಾವು ರಿಜಿಸ್ಟ್ರೇಷನ್ ಮಾಡ್ರಿ ಮತ್ತು ತಮ್ಮ ಗೆಳೆಯರಿಗೆ ಎಲ್ಲರಿಗೂ ಸಹಿತ ಅದರಲ್ಲಿ ನೋಂದಣಿಯಾಗಿ ಒಬ್ಬ ಅಧಿಕೃತ ಡೆಲಿಗೇಟ್ ಆಗಿ ಭಾಗಿಯಾಗಲಿಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಅದಕ್ಕೆ ಇನ್ನು ಬೇರೆ ಬೇರೆ ನಮ್ಮ ಜಿಲ್ಲೆ ಮತ್ತು ತಾಲೂಕುಗಳ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಳ್ಳಲಿದ್ದೇವೆ. ಮತ್ತು ಸಂಘಟನೆಯಲ್ಲಿ ನೀವು ಸದಸ್ಯರಾಗಿ
ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಸಂಘಟನೆಯನ್ನು ಹೆಚ್ಚಿಗೆ ಒಂದು ಮಜಬೂತ್ ಮಾಡಿದ್ರೆ, ಶಕ್ತಿಯುತವಾಗಿ ಮಾಡಿದ್ರೆ ಅದು ತಮ್ಮ ರಕ್ಷಣೆಗೆ ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ವೈದ್ಯ ಎಲ್ಲ ಪದಾಧಿಕಾರಿಗಳಿಗೆ ಇಲ್ಲಿ ಬರಮಾಡಿಕೊಂಡು ನಮಗೆ ಆದರಾತಿಥ್ಯವನ್ನು ನೀಡಿ ಮತ್ತು ನಮ್ಮ ಒಂದು ಸೇವೆಯನ್ನು ತಾವು ಪಡೆದುಕೊಳ್ಳೋದಕ್ಕೆ ನಾವು ದೊಡ್ಡವರಾಗಿ ತಿಳ್ಕೊಂಡು ನಾನು ಭಾವಿಸ್ತೇನೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ತಮ್ಮ ಸೇವೆ ಇನ್ನೂ ರಾಜ್ಯದಲ್ಲಿ ಮೂಲೆಗಳಲ್ಲಿ ನಾವು ಒಯ್ಯಲಿದ್ದೀವಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಆಯುಷ್ ಟಿವಿಯ ಮುಖಾಂತರ ಈ ಕಾರ್ಯಕ್ರಮಗಳನ್ನು ವಿಸ್ತರಣೆ ಮಾಡ್ತೀವಿ. ಬಿಕಾಸ್ ಆಯುಷ್ ಟಿವಿ ಗೋಯಿಂಗ್ ಪ್ಯಾನ್ ಇಂಡಿಯಾ. ಆಯುಷ್ ಟಿವಿ ಅವರು ಇವತ್ತು ಒಂದು ನ್ಯೂಸ್ ಚಾನೆಲ್ ಅನ್ನು ಆರಂಭ ಮಾಡೋಗಿದ್ದಾರೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಅವಧಿಯನ್ನ ಆಯುಷ್ ಫೆಡರೇಷನ್ ವಿದ್ಯಾರ್ಥಿಗಳಿಗೆ ಮೀಸಲಿಡುವಂತ ವ್ಯವಸ್ಥೆಯನ್ನು ಸಹಿತ ನಾವು ಗುತ್ತಿಗೆ ಮಾಡ್ಕೊಂಡಿದ್ದೀವಿ. ನಮ್ಮ ವೈದ್ಯರ ತೊಂದರೆಗಳ ಬಗ್ಗೆ ಡಿಸ್ಕಷನ್ ಆಗೋದಾಗ್ಲಿ ಅಥವಾ ಚರ್ಚೆ ಆಗೋದಾಗ್ಲಿ, ಕಾನೂನಾತ್ಮಕವಾದಂತ ಒಂದು ಪರಿಹಾರ ಸಿಗುವಂತದ್ದಾಗಲಿ ನಾವು ಟಿವಿಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಂಘಟಿತರವಾಗಿರಿ. ಜೈ AFI, ಜೈ ಕರ್ನಾಟಕ. ಪ್ರಪ್ರಥಮವಾಗಿ ಈ ಒಂದು ದೃಢಬಲ 2.0 ಇದರ ಒಂದು ಯಶಸ್ಸಿಗೆ ಒಂದು 3 cheers ಆಗ್ಬೋದಾ? ಹಿಪ್ 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 ಹಿಪ್. ಆಪ್ತಾ ತಂಡಕ್ಕೆ ಒಂದು 3 cheers ಆಗ್ಬೋದಾ? ಹಿಪ್ 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 ಹಿಪ್. ಧನ್ಯವಾದ. ಯಾವುದೇ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ, ನಾನು 2 ದಿನಗಳ ಹಿಂದೆನೆ ಹೇಳಿದ್ದೆ, ನಮ್ಮ ಅಧ್ಯಕ್ಷರು ಮತ್ತು ಸಲಹಾ ಸಮಿತಿಯ ಅಧ್ಯಕ್ಷರು ಅವರ ಒಪ್ಪಿಗೆ ಇಲ್ಲದೇನೆ ಆಲ್ರೆಡಿ ನಾನು ಅನೌನ್ಸ್ ಮಾಡಿದೆ. ಆದ್ರೆ ಅವ್ರು ಏನೋ ಮಾತನಾಡಿದ್ರೆ ಆ ಒಂದು ಕಾರ್ಯಕ್ರಮವನ್ನ ರಾಜ್ಯದ ಮೂಲೆಯಲ್ಲಿ ಕೂಡ ಮಾಡ್ತೀನಿ ಅಂತಕ್ಕಂಥದ್ದನ್ನ ಒತ್ತಿ ತಮ್ಮ ಮುಂದೆ ಮುದ್ರೆಯನ್ನ ಇಟ್ಟರು. ಹಾಗಾಗಿ ಖಡಾಖಂಡಿತವಾಗಿ ಶರದವರೇ ಧೈರ್ಯದಿಂದ ಹೊರೆಯಿರಿ. ಈ ಕಾರ್ಯಕ್ರಮಗಳನ್ನ ಕರ್ನಾಟಕದಾದ್ಯಂತ ಅವಶ್ಯಕತೆ ಇರುವಂತ ಎಲ್ಲ ವೈದ್ಯರಿಗೂ ನಾವು ಮುಟ್ಟಿಸುವಂತದ್ದಾಗ್ಲಿ. ನಾ ತಿಳ್ಕೊಂಡಿದ್ದೆ ಬಾಳೆಹಣ್ಣು ಎಲ್ಲರಿಗೂ ಸಿಗ್ತೈತಿ, ಇವತ್ತು ಆಶೀರ್ವಾದದಾಗ ಹೆಂಗ್ ಸಿಕ್ತು ಹಂಗ ಆಯುರ್ವೇದದ ಬಾಳೆಹಣ್ಣು ಸರಳವಾಗಿ ಸಿಗ್ತೈತಿ. ಇಲ್ಲಿ ಬಂದ್ರೆ ಆ ಬಾಳೆಹಣ್ಣು ತಗೊಂಡು ಹೋಗ್ಬೋದು ನಾವು. ಅಂದ್ರೆ ಸಿಂಪ್ಟಮ್ಸು ಈ ಕಡೆ ಚಿಕಿತ್ಸೆ, ಸಿಂಪ್ಟಮ್ಸು ಚಿಕಿತ್ಸೆ. ಆದ್ರೆ ಅದು ಅಷ್ಟೇ ಆಗ್ಲಿಲ್ಲ. ಆ ಬಾಳೆಹಣ್ಣನ್ನ ಸುಲಿದು ಸಣ್ಣದಾಗಿ ತುಂಡು ಮಾಡಿ ಅದಕ್ಕೆ ಹಾಲು ಸಕ್ಕರೆ ಬೆರೆಸಿ ಸಿಹಿಯಾದ ಒಂದು ಪಾಯಸದಂತಹ ಒಂದು ಸಿಹಿ ಪದಾರ್ಥವನ್ನ ಈ ಶಿಬಿರದಲ್ಲಿ ನೀವೆಲ್ಲರೂ ಅನುಭವಿಸಿದ್ದೀರಿ ಅಂತಕ್ಕಂಥ ಅನುಭವ ನನಗಾಗಿದೆ, ನಿಮಗೂ ಆಗಿದೆ ಅನ್ಕೊಂಡಿದ್ದೀನಿ. ಗುರುಗಳು ಆಶೀರ್ವಾದ ಮಾಡುವಾಗ ಪಟಪಟನೆ ಒಂದು 4 ಲೈನ್ಗಳನ್ನ ಬರದೆ ಅದು ಅಪೂರ್ಣ ಆಯ್ತು. ಆದ್ರೂ ಅದನ್ನು ಸಂಪೂರ್ಣ ಮಾಡಿ ಅಲ್ಲಿ ಹೇಳ್ಬಿಟ್ಟೆ. ಅದನ್ನೇ ವಾಪಸ್ ಹೇಳಿ, ತುಂಗೆಯ ತಟದ ವಿಹಾರದಲ್ಲಿ ಶ್ರೀ ಆದಿಶಂಕರರ ಆಶ್ರಯದಲ್ಲಿ ಆಯುರ್ವೇದವ ಬಳಸಿ ಬೆಳೆಸುವ ನಿರ್ಧಾರದಲ್ಲಿ ಸ್ವಯಂ ಪ್ರೇರಿತರಾಗಿ ಗುರುವಿನ ಆಶೀರ್ವಾದದಲ್ಲಿ, ಸ್ವಯಂ ಪ್ರೇರಿತ, ಯಾರು ಫೋರ್ಸ್ ಮಾಡಲಿಲ್ಲ, ನಾವೇ ಬಂದಿದ್ದು, ಗುರುವಿನ ಆಶೀರ್ವಾದ ಇದ್ದದ್ದು. ಸರಸ್ವತಿಯ ಪುತ್ರರಿಂದ ಶಾಸ್ತ್ರವ ಅರಿತು. ಯಾರ್ಯಾರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲರಿಂದ ನಾವು ಶಾಸ್ತ್ರವನ್ನ ಕಲಿತ್ವಿ. ನುರಿತ ವೈದ್ಯರಿಂದ ಅನುಭವವ ಕಲಿತು. ವಿವಿಧತೆಯಲ್ಲಿ ಎಲ್ಲರೂ ಆಪ್ತರಾಗಿ ಬೆರೆತು. ವತಿಯಿಂದ ನಾವೆಲ್ಲರೂ ಆಪ್ತರಾದ್ವಿ. ಎಲ್ಲೆಲ್ಲೋ ಇದ್ವಿ, ಪರಿಚಯ ಇರ್ಲಿಲ್ಲ ಎಷ್ಟೋ ಜನಕ್ಕೆ. ನಾವೆಲ್ಲ AFI ವೈದ್ಯರೆಂಬ ಭಾವನೆಯ ಹೊತ್ತು ಇನ್ನು ಮುಂದೆ ತಾವೆಲ್ಲರೂ AFI ಸಂಘಟನೆಗೆ ಬರ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ಧ್ಯಾನ ಜ್ಞಾನ ಯಾಗವ ಹೂಡಿ ದೃಢ ಸಂಕಲ್ಪವ ಮಾಡಿ ನಮ್ಮ ಜೀವನ ಶಾಸ್ತ್ರ ಯಾವುದು? ಆಯುರ್ವೇದ. ನಮ್ಮ ಜೀವನ ಶಾಸ್ತ್ರದ ರೆಕ್ಕೆ ಪುಕ್ಕಗಳನ್ನ ಬಲಿಷ್ಠ ಮಾಡಿ, ಯಾಕಂದ್ರೆ ನಾವೀಗ ಎಲ್ಲ ಸಾರ್ಟ್ ಔಟ್ ಆಲ್ ದ ವಿಂಗ್ಸ್, ಗತವೈಭವವನ್ನ ಮರಳಿ ಸ್ಥಾಪಿಸುವತ್ತ ಪುಟ್ಟ ಹೆಜ್ಜೆಯನ್ನಿಟ್ಟು ವಾಪಸ್ ಆಯುರ್ವೇದದ ಗ್ಲೋರಿ ಏನಿತ್ತು ಅದನ್ನ ರೀಇನ್ಸ್ಟೇಟ್ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಇಲ್ಲ ಆಯ್ತು. ಕಬ್ಬಿಣದ ಕಷ್ಟದ ವಿಷಯಗಳನ್ನ ಶರದವರು ತನ್ನ ಶರದಿಯಿಂದ ಚುಚ್ಚಿ ಮಂಜಿನಂತೆ ಕರಗಿಸಿದರು.
ಮಂಜಿನಂತೆ ಕರಗಿಸಿ ಸುಲಭವಾಗಿಸಿದರು. ಆತ್ಮವಿಶ್ವಾಸವ ಹೆಚ್ಚಿಸಿಕೊಂಡರು ಈ ನನ್ನ ವೈದ್ಯರು. ಆತ್ಮವಿಶ್ವಾಸವ ಹೆಚ್ಚಿಸಿಕೊಂಡರು ಈ ನನ್ನ ವೈದ್ಯರು. ಸಾಕಾರವಾಯಿತು ಕಂಡ ಕನಸು ಆಪ್ತಾಜ್ರಿಂದ. ಸಾಕಾರವಾಯಿತು ಕಂಡ ಕನಸು ಆಪ್ತಾಜ್ರಿಂದ. AFI ಸೋಮರಾಜನ ಹೃದಯ ತುಂಬಿತು ಸಾರ್ಥಕತೆ ಇಲ್ಲ. ಸಾರ್ಥಕತೆ ಇಲ್ಲ. ಮತ್ತೊಮ್ಮೆ ಭಾರವಾದ ಹೃದಯದಿಂದ ಎಲ್ಲರೂ ನಾವು ಇಲ್ಲಿಂದ ಬರ್ತಾ ಇದ್ದೇವೆ. ಆದರೆ ನಾಳೆಯಿಂದ ಅದೇ ವಾಟ್ಸಪ್ ನಲ್ಲಿ ಪ್ರತಿದಿನ ನಾವು ಭೇಟಿಯಾಗೋಣ. ನಾಟ್ ವಿತ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜಸ್, ಬಟ್ ನಮ್ಮ ಒಂದು ವೃತ್ತಿಯಲ್ಲಿ ಬರತಕ್ಕಂತಹ ಹಲವಾರು ಚಾಲೆಂಜಸ್ ಗಳನ್ನ ಆಯುರ್ವೇದ ಮುಖಾಂತರ, ಆಯುರ್ವೇದ ಶಾಸ್ತ್ರದ ಮುಖಾಂತರ ನುರಿತ ವೈದ್ಯರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳುವಂತ ಆ ಒಂದು ವಾಟ್ಸಪ್ ಗ್ರೂಪ್ ಅನ್ನ ನಾವು ಒಂದು ಅತ್ಯಂತ ಉಪಯುಕ್ತ ಗ್ರೂಪ್ ಆಗಿ ಮುಂದಿನ 1 ವರ್ಷದ ಕಾಲದಲ್ಲಿ ನಾವು ನುರಿತ ಪರಿಣಿತ ಆಯುರ್ವೇದವನ್ನೇ ಮಾಡುವಂತಹ ವೈದ್ಯರ ಆಗಿ ಸಮಾಜದಲ್ಲಿ ತಲೆ ಎತ್ತಿ ನಾವು ನಮ್ಮ ಶಾಸ್ತ್ರವನ್ನ ಉಳಿಸುತ್ತಾ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಡತಕ್ಕಂತ ಒಂದು ಪ್ರಾರಂಭವನ್ನ, ಪಯಣವನ್ನ ಇಲ್ಲಿಂದ ಹೊರಡುವಾಗ ಮಾಡೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಪ್ರತಿಯೊಂದು ತಂಡದವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರದವರು ಈ ವರ್ಷದ ಬಜೆಟ್ನಲ್ಲಿ ಆಯುಷ್ ವಿಭಾಗಕ್ಕೆ 10,000 ಕೋಟಿ ಬಜೆಟ್ ಅನ್ನು ಮೀಸಲಾಗಿಟ್ಟಿದ್ದಾರೆ. ಇದು ಒಂದು ಚಾಲೆಂಜ್ ನಮ್ಮೆಲ್ಲ ಆಯುಷ್ ವೈದ್ಯರ ಮೇಲಿದೆ. ಇವತ್ತು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ, ಗೋವಾದಲ್ಲಿ, ಇನ್ನು ಕರ್ನಾಟಕದ ಹಲವಾರು ಕರಾವಳಿ ಭಾಗದಲ್ಲಿ ವಿದೇಶದಿಂದ ಸಾಕಷ್ಟು ಪ್ರವಾಸಿಗರು ಈ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ಪಡಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಒಂದು ವೈಜ್ಞಾನಿಕ ದೃಷ್ಟಿಯಿಂದ, ವೈಜ್ಞಾನಿಕ ರೀತಿಯಲ್ಲಿ ನಾವು ವ್ಯವಸ್ಥಿತವಾದಂತಹ ಚಿಕಿತ್ಸೆಯನ್ನ ಹೊರದೇಶಗಳಿಂದ ಬಂದಂತ ರೋಗಿಗಳಿಗಾಯ್ತು ಅಥವಾ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತ ಅವಕಾಶ ನಮಗೆ ಇದೆ. ಅದು ಮಾನ್ಯತೆಯನ್ನು ಕೇಂದ್ರ ಸರ್ಕಾರ ಕೊಡಮಾಡ್ತಾ ಇದೆ. ಅದರ ವೆಲ್ಬೀಯಿಂಗ್ ಸೆಂಟರ್ಸ್ ಅಂತೇಳಿ ಎಲ್ಲ ಕಡೆ ಮಾಡುವಂಥದ್ದು. ಇನ್ನು ಇನ್ನೊಂದು ವಿಚಾರ, ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, ಆಯುಷ್ ಟಿವಿ ಜೊತೆಯಲ್ಲಿ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಸಂಸ್ಥೆಗಳು 6,000 ಸಂಸ್ಥೆಗಳು ಇವತ್ತು ಒಂದು ಸಂಘಟನೆಯನ್ನು ಅವರು ಮಾಡಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮದು ಒಂದು ಒಡಂಬಡಿಕೆ ಆಗಿದೆ. ಆ ಒಡಂಬಡಿಕೆ ಏನಂತಂದ್ರೆ, ಯಾರು ಆಯುರ್ವೇದ ಚಿಕಿತ್ಸೆಯನ್ನ, ಆಯುಷ್ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನ ಯಾವುದೇ ವೈದ್ಯರಿಂದ ಅವರು ಪಡೆದದ್ದಾದ್ರೆ ಅವರಿಗೆ ಹಣಕಾಸಿನ ನೆರವನ್ನು ಕೊಡೋದಾಗ್ಲಿ, ರಿಎಂಬರ್ಸ್ಮೆಂಟ್ ಆಫ್ ದಿ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಆ ಸೌಹಾರ್ದ ಸಂಸ್ಥೆಗಳು ತಮ್ಮ ಗ್ರಾಹಕರಿಗೆ, ತಮ್ಮ ಸದಸ್ಯರಿಗೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಒಂದು ದಿಶೆಯಲ್ಲಿ ತಾವೆಲ್ಲರೂ ಹೆಚ್ಚು ಈ ಸೌಲಭ್ಯಗಳನ್ನ ಪಡೆದು ನಮ್ಮ ವೃತ್ತಿಯನ್ನ ನಾವು ಹೆಚ್ಚಿಗೆ ಸಶಕ್ತಗೊಳಿಸುವಂತಹ ಅವಕಾಶ ನಮಗೆ. ಅದಕ್ಕೋಸ್ಕರ ಇಂಥ ಶಿಬಿರದಲ್ಲಿ ಭಾಗಿಯಾಗಿ ನಮ್ಮ ಜ್ಞಾನವನ್ನು ಹೆಚ್ಚು ನಾವು ಮಾಡಿಕೊಂಡು ಈ ಪಾಸಿಬಿಲಿಟೀಸ್ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿಕೊಳ್ಳುವಂತ ದೃಷ್ಟಿಯಿಂದ ನಾವು ಯುವ ವೈದ್ಯರು ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ನಂಬ್ಕೋಬೇಕಂತ ಹೇಳಿ ಸಂದರ್ಭದಲ್ಲಿ ಇವರು ನಮ್ಮ ಆಯುರ್ಗ್ರಾಮ ಫಸ್ಟ್ ಏನಾಗಿತ್ತು ಸರ್, ಅದರ ವಿನ್ನರ್ಸ್ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ 10 ಜನ ಟೀಮ್ ಮಾಡಿಕೊಂಡು ಇವರು ಒಂದು ಹಳ್ಳಿಯಲ್ಲಿ ಕೆಲಸ ಮಾಡಿ ವಿನ್ ಆದರು. ಅವ್ರು ಅಲ್ಲಿಗೆ ಟೀಮ್ ಬಿಡಬಹುದಿತ್ತು, ನಿಲ್ಲಿಸಲಿಲ್ಲ. ಇದೇ 10 ಜನ ಅಲ್ಲಿ ಒಂದು ಅಳವಡಿಸಿಕೊಂಡಂತಹ ಜೀವನ ಪದ್ಧತಿಯನ್ನು ಇಟ್ಕೊಂಡು ಸಂಹಿತೆಗಳನ್ನು ಓದ್ತಾ ಅವ್ರು ಹೀಗೆ ಕಂಟಿನ್ಯೂ ಮಾಡಿ ತಮ್ಮದೇ ಅಂತ ಒಂದು ತಂಡವನ್ನ ಕಟ್ಕೊಂಡು ವಿಸಂದ ವೈದ್ಯಾಸ್ ಅಂತ ಹೇಳಿ ಅವ್ರು ಮಾಡ್ಕೊಂಡು 10 ಜನ ಕೂಡ ಆಯುರ್ವೇದನೆ ಮಾಡ್ಬೇಕು ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದ್ರು. ಈಗ ಬೆಂಗಳೂರಿನಲ್ಲಿ ಅವ್ರದ್ದೊಂದು ಬೇರೆ ಕ್ಲಿನಿಕ್ ಅನ್ನ ಅವರು ಟೇಕ್ ಓವರ್ ಮಾಡಿ ಅಲ್ಲಿ ಒಂದು ಹತ್ರ ಪಾರ್ಕ್ ಇದೆ. ಸೊ ಪ್ರತಿ ವಾರ ಅಲ್ಲಿ ಕ್ಯಾಂಪ್ ಮಾಡ್ತಾರೆ, ಯೋಗವನ್ನು ಹೇಳ್ಕೊಡ್ತಾರೆ, ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ. ನೋಡಿ, ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನನಗೆ ಅದೇ ಮೋಟಿವೇಶನ್. ಯಾಕಂದ್ರೆ ನಾವು ಮಾಡುವಂತಹ ಒಂದು ಸಣ್ಣ ಕಾರ್ಯಕ್ರಮ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಅವರನ್ನ ಕರೆಸಿದ್ವಿ. ಅವರಿಗೆ ನಾವು ಸನ್ಮಾನ ಮಾಡಿಲ್ಲ, ಅವ್ರು ಕೇವಲ ಅಲ್ಲಿ ಅವರ ಒಪಿನಿಯನ್ ಅನ್ನ ಹಂಚ್ಕೊಂಡಿದ್ರು. ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಆಪ್ತಾಸ್ ತಂಡದ ಒಂದು ಗೌರವ ಕಾಣಿಕೆಯನ್ನ ರಿಸೀವ್ ಮಾಡಬೇಕು. ದಯವಿಟ್ಟು ವೇದಿಕೆಗೆ ಎಲ್ಲದಕ್ಕೂ ಮೈನ್ ಆಗಿ ನಾನೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಅಂದ್ರೆ ನಾನೀಗ ವರ್ಕ್ ಮಾಡ್ತಾ
ಓದಿರುವಂತಹ ಕಾಲೇಜ್ ರಶ್ಮಿ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಕೂಡ್ಲಿಗಿ. ನಾನು ಈ ರೀತಿ ಯಾವುದೇ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದ ತಕ್ಷಣ ನಿನಗೆ ಏನ್ ಸಪೋರ್ಟ್ ಬೇಕು, ನಿನಗೇನಾದ್ರು ಫೈನಾನ್ಸ್ ಕಡಿಮೆ ಆದ್ರೆ ನನಗೆ ಕೇಳಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಈ ರೀತಿ ಅಣ್ಣ, ನನ್ನ ರವಿ ಅಣ್ಣ ಅಂತ ಹೇಳಿ ಬಂದಿದ್ರು, ನಿಮ್ ಜೊತೆಗೆ ಮಾತಾಡಿದ್ರು. ಏನೇ ಹೇಳಿದ್ರು ಒಂದು ಸಪೋರ್ಟಿಗೆ ನಾನು ಇದೀನಿ ಅಂತ ಧೈರ್ಯ ಕೊಡ್ತಾರೆ, ಮತ್ತೆ ಪರ್ಮಿಷನ್ ಕೊಡ್ತಾರೆ. ಇಷ್ಟೊಳಗೂ ನಾನು ಏನಾದ್ರು ಕಾರ್ಯಕ್ರಮ ಮಾಡ್ಲಿಕ್ಕೆ ರಜೆಗಳು ಹಾಕಿದ್ರು ಕೂಡ ಸ್ಯಾಲರಿ ಕಟ್ ಮಾಡಿಲ್ಲ, ಅವರು ಫುಲ್ ಅಮೌಂಟ್ ಹಾಕ್ತಾರೆ. ಅಂದ್ರೆ ನನ್ಗೂ ಒಂದು ಧೈರ್ಯ ಬರುತ್ತೆ, ನಾನು ವೃತ್ತಿಯಿಂದ ಏನ್ ಗಳಿಸ್ತಾ ಇದ್ದೀನಿ ಅಷ್ಟು ಸಾಕಾಗುತ್ತೆ, ನಾನು ಮತ್ತೆ ಇನ್ನು ಮಾಡ್ಬೋದು ಅಂತ ಹೇಳಿ. ಇಂತಹ ಹಲವಾರು ಜನ ನಮ್ಗೆ ಸಪೋರ್ಟ್ ಮಾಡೋದ್ರಿಂದ ಆಪ್ತಾಸ್ ನಿಂತಿದೆ. ಮತ್ತೆ ಬನ್ನಿಗೋಡ್ಸ್ ನಮ್ಗೆ ಲಿಜೆಂಡ್. ನಾವು ವಿದ್ಯಾರ್ಥಿಗಳಾದಾಗಿಂದನೂ ಕೇಳಿರುವಂತಹ ಒಂದೆರಡು ಹೆಸರುಗಳು ಲೀಡರ್ಸ್ ಅಂತ ಅಂದ್ರೆ, ಒಂದು ನಾರ್ತ್ ಕರ್ನಾಟಕದಲ್ಲಿ ಬನ್ನಿಗೋಡ್ ಸರ್, ಮತ್ತೆ ನಮ್ಮ ಸೌತ್ ಕರ್ನಾಟಕದಲ್ಲಿ ಪ್ರಸನ್ನರಾವ್ ಸರ್. ಅವ್ರು ಬರ್ಬೇಕಿತ್ತು, ಉದ್ಘಾಟನೆ ಕರೆದ್ವಿ, ಅವ್ರಿಗೆ ಇದಕ್ಕೂ ಕೂಡ ಕರೆದ್ವಿ. ಇವ್ರಿಬ್ರನ್ನ ಬಿಟ್ಟು ನಾವು ಯಾವ ಕಾರ್ಯಕ್ರಮ ಮಾಡಲ್ಲ. ಅಂದ್ರೆ ಅವ್ರು ನಮ್ಗೆ ಒಂದು ಗುರುಸ್ಥಾನದಲ್ಲಿ ನಿಂತು ಯಾವುದೇ ಕಾರ್ಯಕ್ರಮ ಇದ್ರೆ ಅವ್ರಿಗೆ ನಾವು ಒಂದು ಇನ್ವಿಟೇಷನ್ ಕೊಡ್ತೀವಿ. ಸರ್ ಹೇಳಿದ್ರು, ನಮ್ಮೆಲ್ಲಾ ಕಾರ್ಯಕ್ರಮಗಳೇ ಸರ್ ಇರ್ತಾರೆ, ಪ್ರಸನ್ನರಾವ್ ಸರ್ ಕೂಡ ಇರ್ತಾರೆ. ಅವರಿದ್ರೆ ಒಂದು ಧೈರ್ಯ, ಯಾಕಂದ್ರೆ ನಮ್ಗೆ ಅಷ್ಟು ಮಾಹಿತಿಯನ್ನ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಇವತ್ತು ನಾವ್ ಏನೇ ಮಾಡ್ತಾ ಇದ್ರು ಅದಕ್ಕೆ ಇವ್ರದ್ದು ಕೂಡ ಒಂದು ಸಾಥ್ ಇರುತ್ತೆ. ಮತ್ತೆ ಉದ್ದಾರ್ ಸರ್ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ ಅವ್ರ ಲೀಡರ್ ಅಂತ ಹೇಳಿ. ಅವರು ಸಂಘಟನೆ ಮಾಡೋದು ಹೇಗೆ ಅನ್ನೋದು ಗೊತ್ತಿದೆ. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಮತ್ತೆ ಜಿ.ವಿ. ಕುಂಬಾರ್ ಸರ್ ಅವರು ಇತ್ತೀಚೆಗೆ ಪರಿಚಯ ಆಗಿದ್ದಾರೆ. ನನಗೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಾರಂತ ಬಹಳ ಇತ್ತು. ಯಾಕಂದ್ರೆ ಯಾವುದೇ ಒಂದು ಸಾಧಕರು ಕರ್ನಾಟಕದಲ್ಲಿ ಹುಟ್ಟಿದ್ರು ಅವ್ರ ಹೆಸರಲ್ಲಿ ಒಂದು ಪೋಸ್ಟರ್ ಬರುತ್ತೆ, ಆಮೇಲೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗುತ್ತೆ. ಸುಲಭದ ಕೆಲಸ ಅಲ್ಲ ಇದು. ನಮ್ಮ ಆಪ್ತಾಸ್ ನೋಡಿ ಕಾರ್ಯಕ್ರಮ ಮಾಡಿದಾಗ ಆಕ್ಟಿವ್ ಆಗಿರ್ತೀವಿ, ಮತ್ತೊಂದು 6 ತಿಂಗಳಲ್ಲಿ ಏನು ಅಪ್ಡೇಟ್ ಮಾಡಲ್ಲ. ಬಟ್ ಒಂದು ದಿನ ಬಿಡದೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಜಿ.ವಿ. ಕುಂಬಾರ್ ಸರ್ ಅವರೇ ಅದಕ್ಕೆ ಕಾರಣ. ಆಮೇಲೆ ಮೀಡಿಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೊಂದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅವರಿಂದ ನಮಗೆ ಈ ರೀತಿ ವ್ಯಕ್ತಿಗಳು ಇದ್ರು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಗೊತ್ತಾಗ. ಬರೀ ಕರ್ನಾಟಕ ಅಲ್ಲ, ಭಾರತದಾದ್ಯಂತ ಯಾರೇ ಇದ್ರು ಅವರ ಬರ್ತಡೆಗಳಿಗೆ ವಿಶಸ್ ಹಾಕ್ತಾರೆ. ಮತ್ತೆ ಯಾರೇ ಆಯುಷ್ ವೈದ್ಯರ ಪಾಲಕರು ಇರ್ಬೋದು, ಯಾರಿಗೆ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರು ಅಥವಾ ತೀರ್ಕೊಂಡ್ರು ಕೂಡ ಅವ್ರಿಗೊಂದು ನಾವಿದ್ದೀವಿ ಅನ್ನೋಂತಹ ಸಾಂತ್ವನ ಕೊಡುವಂತ ಕೆಲಸ ಮಾಡ್ತಾರೆ. ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಅನ್ಸ್ಬೋದು, ಆದ್ರೆ ಇದ್ರ ಪರಿಣಾಮ ದೊಡ್ಡದಾಗಿರುತ್ತೆ. ಒಂದೇ ಒಂದು ರಿಕ್ವೆಸ್ಟ್, ನೀವು AFI ಬಗ್ಗೆ ಮಾತಾಡುವಾಗ ಯಾವ ಪದಗಳನ್ನ ಬಳಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆಲ್ಲ AFI ಬಗ್ಗೆ ಗೊತ್ತಿದ್ರು ಕೂಡ ನಾವು ಹೇಳುವಾಗ ಏನಾದ್ರು ತೊಂದರೆ ಆದಾಗ ಅವ್ರು ಬಂದು ನಿಲ್ತಾರೆ, ಅಷ್ಟಕ್ಕೆ ಸೀಮಿತ ಇಲ್ಲ. ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಕ್ಕೆ ಇರ್ಬೋದು. AFI ಅಂತ ಹೇಳಿದ್ರೆ ಆಯುರ್ವೇದವನ್ನ ಮಾಡ್ತೀವಿ ಅನ್ನೋಂಥವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನಾವ್ ಏನ್ ಮಾತಾಡ್ತೀವಿ ಅದೇ ರೀತಿ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿಂದ ಹೋದ ನಂತರ ನೀವುಗಳು AFI ಬಗ್ಗೆ ಆಗಿರ್ಬೋದು, ಆಪ್ತಾಸ್ ಬಗ್ಗೆ ಆಗಿರ್ಬೋದು, ಆಯುರ್ವೇದಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರೆ ಅದೇ ಎಲ್ಲರ ಒಪಿನಿಯನ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ಆಗ್ಲಿಕ್ಕೆ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಸಿಗೂ ಕೂಡ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನೀವು ಯಾರು ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಆಲೋಚನೆ ಮಾಡ್ತಾನೆ ಇರ್ಲಿಲ್ಲ. ನೀವೆಲ್ಲ ಬಂದಿದ್ದು ನಮಗೆ ಮೋಟಿವೇಶನ್. ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ, ನೀವೆಲ್ಲ ನಮಗೆ ಮೋಟಿವೇಶನ್. ನೀವು ಬಂದಿರೋದ್ರಿಂದ ಈ ಕಾರ್ಯಕ್ರಮ ಆಗಿದೆ. ಈ ದೃಢಬಲ 2.0 ನೆನಪಿನ ಕಾಣಿಕೆಯಾಗಿ ಮತ್ತು ಗೌರವ ಪೂರ್ವಕದ ಸನ್ಮಾನವಾಗಿ ಆಪ್ತಾಸ್ ಆಯುರ್ವೇದ ತಂಡದ ವತಿಯಿಂದ AFI ರಾಜ್ಯಾಧ್ಯಕ್ಷರಾದ ವೈದ್ಯ ಮೋಹನ್ ಬಿರಾದತ್ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನಾವು ಅರ್ಪಿಸ್ತಾ ಇದ್ದೀವಿ.